M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಕೇಂದ್ರದ ಟ್ರಾನ್ಸ್ಜೆಂಡರ್ ತಿದ್ದುಪಡಿ 2026 ಮಸೂದೆ ಖಂಡಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳೇ ಮನವಿ ಸಲ್ಲಿಸಿ ಸಾಂಸ್ಕೃತಿಕ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಹಬಾಳ್ವೆ ಸಂಘ ಮತ್ತು ರಾಷ್ಟ್ರೀಯ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟ, ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಪ್ರಗತಿಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಕೇಂದ್ರದ ಜನವಿರೋಧಿ ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಮಸೂದೆ 2026 ಪ್ರತಿ ಸುಟ್ಟು ಲಿಂಗತ್ವ ಅಲ್ಪಸಂಖ್ಯಾತರ ಸಾಂವಿಧಾನಿಕ ಹಕ್ಕಿನ ರಕ್ಷಣೆಗಾಗಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯ ನೇತೃತ್ವ ವಹಿಸಿದ ಟ್ರಾನ್ಸ್ಜೆಂಡರ್ ಸಮುದಾಯದ ಮುಖಂಡರಾದ ದೀಪಿಕಾ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಕಾಯ್ದೆ 2026 ಜಾರಿಗೆ ತಂದು ಟ್ರಾನ್ಸ್ಜೆಂಡರ್ ಸಮುದಾಯದ ಸಾಂವಿಧಾನಿಕ ಹಕ್ಕಿನ ಮೇಲೆ ದಮನಕಾರಿ ನೀತಿಯನ್ನು ಹೇರುತ್ತಿರುವುದು ಜನವಿರೋಧಿ ನಡೆಯಾಗಿದೆ. ಈ ರೀತಿ ಕ್ರಮವು ಸಾಂವಿಧಾನಿಕ ನ್ಯಾಯಕ್ಕೆ ನೇರ ವಿರೋಧವಾಗಿದೆ. ಆದ್ದರಿಂದ ಈ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಅಂಗೀಕರಿಸಬಾರದೆಂದು ರಾಜ್ಯ ಮುಖ್ಯಮಂತ್ರಿಗಳೇ ಒತ್ತಾಯಿಸಿದ್ದೇವೆ ಎಂದಿದ್ದಾರೆ. ಟ್ರಾನ್ಸ್ಜೆಂಡರ್ ಕೂಡಲೇ ಸರ್ಕಾರ ವಾಪಸ್ ಪಡೆಯಲೇಬೇಕು. ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳನ್ನು ತಿರಸ್ಕರಿಸಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಸರ್ಕಾರ ಅನುವು ಮಾಡಿಕೊಟ್ಟಿದ್ರೆ ಸರ್ಕಾರದ ಕಮಿಟಿಯು ಸಂಬಂಧಪಟ್ಟಂತ 2026 ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಸಚಿವರಾದಂಥ ವೀರೇಂದ್ರ ಕುಮಾರ್ ಅವರು ಒಂದು ಮಸೂದೆಯನ್ನು ತೆಗೆದುಕೊಂಡು ಬರ್ತಾರೆ. ಆ ಮಸೂದೆಯನ್ನು ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಏನೇನಿದೆ ಏನಿಲ್ಲ ಅನ್ನೋದನ್ನು ಮಾರ್ಚ್ 13ರಿಂದ ಹಿಡಿದು ಮಾರ್ಚ್ 30ಕ್ಕೆ ಎಷ್ಟು ದಿನಗಳ ಅಂತರವಿದೆ. ಈ ಅಂತರದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆ ಮಸೂದೆಯನ್ನು ಕಾಯ್ದೆಯಾಗಿ ಕಾನೂನಾಗಿ ಸಹಿ ಮೂಲಕ ನಮೂದಿಸ್ತಾರೆ. ಸ್ನೇಹಿತರೆ, ಏನಂದರೆ ಅದರಲ್ಲಿ ಬಂದಿರೋದು ಮುಖ್ಯವಾಗಿ ಏನಂದರೆ ಒಂದು 4 ನಮ್ಮಲ್ಲಿ ಸಾಕಷ್ಟು ವೈವಿಧ್ಯತೆಗಳಿದ್ದಾವೆ. ಜೋಗತ, ನಪೋಸಕ, ಅರ್ವಾನಿ, ಕಿನ್ನರ್, ಈ 4 ವೈವಿಧ್ಯತೆಗಳನ್ನು ನಮೂದಿಸ್ತಾರೆ. ಅದರ ಕೆಳಗಡೆ ಇನ್ನು ಸಾವಿರಾರು ವೈವಿಧ್ಯತೆಗಳಿದ್ದಾವೆ. ನ್ಯೂಸ್ ರಿಪೋರ್ಟರ್ ಸಿದ್ದೇಶ್, M4 ನ್ಯೂಸ್, ತುಮಕೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.